ಅಮೆಜಾನ್ನಲ್ಲಿ ಕ್ಯಾಮೆರಾ ಆರ್ಡರ್ ಮಾಡಿದ ಉದ್ಯಮಿಗೆ ಬಿಗ್ ಶಾಕ್ ಎದುರಾಗಿದೆ. 60,000ದ ಕ್ಯಾಮೆರಾ ಬಾಕ್ಸ್ನಲ್ಲಿ ಬಂದಿದ್ದೇನು ಅಚ್ಚರಿಯಾಗುತ್ತೆ. ನಿಮಗೆ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಬುಕ್ ಮಾಡಿದ್ದೇ ಬೇರೆ, ಬಂದಿದ್ದೇ ಬೇರೆ. ಏನು ಬಂದಿದ್ದ ಹಾಗಾದರೆ? ಬುಕ್ ಮಾಡಿದ್ದೇನು ಕ್ಯಾಮೆರಾ ಆರ್ಡರ್ ಮಾಡಿದ್ದ ಉದ್ಯಮಿ, ಆದರೆ ಬಂದಿದ್ದೇನು 60,000ದ ಕ್ಯಾಮೆರಾ ಬಾಕ್ಸ್ನಲ್ಲಿ ಬಂದಿದ್ದು ವಾಷಿಂಗ್ ಪೌಡರ್. ಹುಬ್ಬಳ್ಳಿಯಲ್ಲಿ ಬಯಲಾಯಿತು ಆನ್ಲೈನ್ ವಂಚನೆ. ಕ್ಯಾಮೆರಾ ಆರ್ಡರ್ ಮಾಡಿದ್ರೆ ಬಂತು ಡಿಟರ್ಜೆಂಟ್. ದುಬೈನಲ್ಲಿ ನೆಲೆಸಿರುವಂತಹ ಹುಬ್ಬಳ್ಳಿ ಮೂಲದ ಉದ್ಯಮಿಗೆ ಎದುರಾಗಿರುವಂತಹ ಶಾಕ್ ಇದು. ಅಲ್ಫ್ರೆಡ್ ಅವರಿಗೆ ಆನ್ಲೈನ್ ಶಾಪಿಂಗ್ನಲ್ಲಿ ಭಾರಿ ಮೋಸ ಆಗಿದೆ. 60,990 ರೂಪಾಯಿ ಬೆಲೆಯ ಕ್ಯಾಮೆರಾ, ಅಲ್ಲಿಗೆ 61,000 ರೂಪಾಯಿ ಲೆಕ್ಕ. ಸ್ನೇಹಿತ ವೈದ್ಯರಿಗೆ ಉಡುಗೊರೆ ನೀಡುವುದಕ್ಕೆ ಕ್ಯಾಮೆರಾ ಆರ್ಡರ್ ಮಾಡಿದ್ದ. ದುಬಾರಿ ಕ್ಯಾಮೆರಾ ಬುಕ್ ಮಾಡಿದ್ರು ಉದ್ಯಮಿ ಅಲ್ಫ್ರೆಡ್, ಆದರೆ ಬಂದಿದ್ದು ಮಾತ್ರ ವಾಷಿಂಗ್ ಪೌಡರ್. ಬಾಕ್ಸ್ ಓಪನ್ ಮಾಡಿದಾಗ ಕಂಡಿದ್ದು ವಾಷಿಂಗ್ ಪೌಡರ್ ಪ್ಯಾಕೆಟ್. ಇದನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಈ ಆನ್ಲೈನ್ ಆರ್ಡರ್ ಮಾಡುವಂತಹ ಸಂದರ್ಭದಲ್ಲಿ ದುಬಾರಿ ವಸ್ತುಗಳನ್ನು ಆರ್ಡರ್ ಮಾಡುವಂಥದ್ದು ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಿಲ್ಲ ಅಂತ ಅನಿಸುತ್ತೆ. ಈ ಸಂಬಂಧ ದೂರು ನೀಡಲಾಗಿದೆ, ಆದರೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ವಿಡಿಯೋ ಸಮೇತ ವಂಚನೆ ಬಯಲು ಮಾಡಿದ್ದಾರೆ ಅಲ್ಫ್ರೆಡ್ ಅವರು. ಕೊರಿಯರ್ ಬಾಕ್ಸ್ ತೆರೆಯೋ ದೃಶ್ಯವನ್ನ ಉದ್ಯಮಿ ಚಿತ್ರೀಕರಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಯಲಾಗಿದೆ ಆನ್ಲೈನ್ ವಂಚನೆ. ಸಾಕ್ಷ್ಯ ಸಮೇತ ವಂಚನೆಯಾಗಿರುವ ಬಗ್ಗೆ ಆರೋಪವನ್ನು ಮಾಡಿರುವಂಥದ್ದು. ಅಮೆಜಾನ್ನಲ್ಲಿ ಯಾವ ರೀತಿ ಒಂದು ಆನ್ಲೈನ್ ವಂಚನೆಯಾಗಿದೆ ಅನ್ನುವಂಥದ್ದನ್ನು ಕಾಣಬಹುದು. 60,990 ರೂಪಾಯಿ ಮೌಲ್ಯದ ಕ್ಯಾಮ್ರಾಗೆ ಆರ್ಡರ್ ಮಾಡಿದ್ರೆ ಆ ಒಂದು ಬಾಕ್ಸ್ನಲ್ಲಿ, ಅಮೆಜಾನ್ನಿಂದ ಬಂದಂತಹ ಬಾಕ್ಸ್ ಏನಿದೆ ಆ ಬಾಕ್ಸ್ನಲ್ಲಿ ವಾಷಿಂಗ್ ಪೌಡರ್ ಇತ್ತು. ಅದನ್ನು ಸಾಕ್ಷ್ಯ ಸಮೇತ ಅವರು ತೋರಿಸಿದ್ದಾರೆ. ನಾನು ಮಾಡಿದ್ದ ಕ್ಯಾಮ್ರಾ ವಾಷಿಂಗ್ ಪೌಡರ್ ಬಾಕ್ಸ್ನಲ್ಲಿ ಬಂದಿದೆ, ಇದು ನನಗಾಗಿರುವಂಥ ಅನ್ಯಾಯ ಅಂತ ವಿಡಿಯೋ ಸಮೇತ ಆ ವಂಚನೆಯ ಪುರಾಣವನ್ನು ಬಿಚ್ಚಿಟ್ಟಿದ್ದಾರೆ ಎಳೆ ಎಳೆಯಾಗಿ. ದುಬೈನಲ್ಲಿ ನೆಲೆಸಿರುವಂಥ ಹುಬ್ಬಳ್ಳಿ ಮೂಲದ ಉದ್ಯಮಿ ಇವರು. ಆದರೆ ಕ್ಯಾಮ್ರಾ ಆರ್ಡರ್ ಮಾಡಿದ್ರೆ ಅಲ್ಫ್ರೆಡ್ ಅವರಿಗೆ ಆನ್ಲೈನ್ ಶಾಪಿಂಗ್ನಲ್ಲಿ ಆಗಿರುವಂಥ ಭಾರಿ ಮೋಸ ಬೆಳಕಿಗೆ ಬಂದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿದೆ ಈ ಸುದ್ದಿ. ದುಬಾರಿ ಕ್ಯಾಮ್ರಾ ಬುಕ್ ಮಾಡಿದ್ದಂಥ ಉದ್ಯಮಿಗೆ ಸಿಕ್ಕಿದ್ದು ಬರೀ ವಾಷಿಂಗ್ ಪೌಡರ್ ಮಾತ್ರ. ಈ ಬಗ್ಗೆ ದೂರು ನೀಡಲಾಗಿದೆ, ಅಮೆಜಾನ್ಗೆ ದೂರು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ದೂರಿಗೆ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ಒಂದು ಅಳಲು ಅವರದ್ದಾಗಿದೆ. ಇದು ಡಿಟರ್ಜೆಂಟ್ ಪ್ಯಾಕನ್ನು ಕೂಡ ಅವರು ಹಿಡ್ಕೊಂಡಿದ್ದಾರೆ. ಆ ಬಾಕ್ಸನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಈ ಮೂಲಕ ತಾನು ಹೇಗೆ ಮೋಸ ಹೋಗಿದ್ದೀನಿ, ಯಾವ ರೀತಿ ವಂಚನೆಯಾಗಿದೆ ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ದುಬಾರಿ ಕ್ಯಾಮ್ರಾ ಬುಕ್ ಮಾಡಿದ್ರಿಂದ ತನಗಾದಂಥ ಒಂದು ನಷ್ಟ, ತನಗಾದಂಥ ವಂಚನೆ, ಈ ಬಗ್ಗೆ ಅಮೆಜಾನ್ಗೆ ದೂರು ಕೊಟ್ಟರು ಕೂಡ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಹಾಗಾಗಿಯೇ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಬಂದಾಗ ಎಷ್ಟು ಸೇಫ್ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದರೆ ಸುಮಾರು ದುಬಾರಿ ಬೆಲೆಯ ವಸ್ತುಗಳನ್ನು ಏನಾದರೂ ನಾವು ಬುಕ್ ಮಾಡೋಕ್ಕೂ ಮುನ್ನ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಗೆ ಅದೇ ಕ್ವಾಲಿಟಿ ಸಿಗುತ್ತಾ ಅನ್ನುವಂಥದ್ದು ಒಂದು ವಿಚಾರ, ಮತ್ತು ಅದೇ ನಮಗೆ ಆನ್ಲೈನ್ ಮೂಲಕ ಬಂದಿರುತ್ತಾ ಅನ್ನುವಂಥದ್ದು ಮತ್ತೊಂದು ವಿಚಾರ. ಯಾಕೆಂದರೆ ಅಮೆಜಾನ್ನಲ್ಲಿ ಆರ್ಡ್ರ್ ಮಾಡಿದಾಗ, ಆನ್ಲೈನ್ ಮೂಲಕ ಆರ್ಡ್ರ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ವಸ್ತುವನ್ನು ಆರ್ಡ್ರ್ ಮಾಡಿದಾಗ ಆರ್ಡ್ರ್ ಮಾಡೋಕ್ಕೂ ಮುನ್ನ ನಾವು ದುಬಾರಿ ವಸ್ತುವನ್ನು ಆರ್ಡ್ರ್ ಮಾಡುವಂಥದ್ದು ಎಷ್ಟು ಸೇಫ್, ನೇರವಾಗಿ ಹೋಗಿ ಖರೀದಿ ಮಾಡಿದ್ದಿದ್ರೆ ಬಹುಶಃ ಈ ಉದ್ಯಮಿ ಅಲ್ಫ್ರೆಡ್ ಅವ್ರಿಗೆ ಈ ರೀತಿಯ ವಂಚನೆ ಆಗ್ತಾ ಇರಲಿಲ್ಲ. ಒಂದು ಕ್ವಾಲಿಟಿ ಕ್ಯಾಮ್ರಾ ಕೂಡ ಸಿಗೋದು. ತನ್ನ ಗೆಳೆಯನಿಗೆ ಗಿಫ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ 60,990 ರೂಪಾಯಿ ಬೆಲೆಯ ಕ್ಯಾಮ್ರಾವನ್ನು ಅವರು ಬುಕ್ ಮಾಡ್ತಾರೆ ಆನ್ಲೈನ್ ಮೂಲಕ. ಆದರೆ ಸಿಕ್ಕಿದ್ದು ಮಾತ್ರ ಉದ್ಯಮಿ ಅಲ್ಫ್ರೆಡ್ ಅವರಿಗೆ ವಾಷಿಂಗ್ ಪೌಡರ್. ಗಮನಿಸ್ತಾ ಹೋಗ್ಬೋದು, ದೂರು ನೀಡಿದರೂ ಸ್ಪಂದನೆ ಸಿಕ್ಕಿಲ್ಲ. ವಿಡಿಯೋ ಸಮೇತ ವಂಚನೆಯನ್ನು ಇದೀಗ ಬಯಲು ಮಾಡಿದ್ದಾರೆ. ಒಂದು ಕಡೆ ವಾಷಿಂಗ್ ಪೌಡರ್ ಇಟ್ಕೊಂಡಿದ್ದಾರೆ. ಆ ವಾಷಿಂಗ್ ಪೌಡ್ರು ಆ ಒಂದು ಬಾಕ್ಸ್ನಲ್ಲಿ ಬಂದಿದ್ದರ ಕುರಿತಾಗಿ, ಆನ್ಲೈನ್ನಲ್ಲಿ ಬಂದಂಥ ವಾಷಿಂಗ್ ಪೌಡ್ರ್ ಕುರಿತಾಗಿ, ಕ್ಯಾಮ್ರಾ ಆರ್ಡರ್ ಮಾಡಿದರೆ ಬಂದಿದ್ದು ಡಿಟರ್ಜೆಂಟ್. ಈ ಬಗ್ಗೆ ಸರಿಯಾದ ಸ್ಪಂದನೆ ಕೂಡ ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಹಾಗಾಗಿ ಆನ್ಲೈನ್ ಮೂಲಕ ಯಾವುದೇ ವಸ್ತುವನ್ನು, ದುಬಾರಿ ವಸ್ತುವನ್ನು ಬುಕ್ ಮಾಡೋಕ್ಕೂ ಮುನ್ನ ಎಚ್ಚರ ವೀಕ್ಷಕರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.